ಇಂದು ಜನವರಿ 25ನೇ ತಾರೀಕು ಶನಿವಾರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಇಂದಿನ ದಿನ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುತ್ತೆ. ಕೆಲವೊಂದು ಮನಸ್ಸಿಗೆ ಹತ್ತಿರವಾದಂತಹ ವಿಷಯಗಳ ಬಗ್ಗೆ ತುಂಬಾ ಇಂಟ್ಯೂಟಿವ್ ಆಗಿರ್ತೀರಾ, ಆದರೆ ಇದನ್ನು ಬೇರೆಯವರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಎಲ್ಲರೂ ಸುಲಭವಾಗಿ ನೀವು ಹೇಳೋದನ್ನು ಇಂದು ಒಪ್ಕೊಳ್ಳೋದಿಲ್ಲ. ವೃಷಭ ರಾಶಿಯವರಿಗೆ ಇಂದು ತುಂಬ ಚೆನ್ನಾಗಿದೆ ದಿನ. ನೀವು ನಿಮ್ಮ ಪ್ರೀತಿ ಪಾತ್ರರು, ದಂಪತಿಗಳೇ ಆಗಿರಬಹುದು ಅಥವಾ ಮಿತ್ರರು ಆಗಿರಬಹುದು, ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಯೋಚನೆ ಮಾಡಿ ಬಹಳ ಸುಖಕರವಾಗಿ ಕಾರ್ಯ ಮತ್ತು ಸಂಸಾರವನ್ನು ನಿಭಾಯಿಸ್ತೀರಿ. ಮಿಥುನ ರಾಶಿಯವರಿಗೆ ಇಂದು ಸ್ವಲ್ಪ ಶತ್ರುಬಾಧೆ ಕಾಡೋದಿದೆ, ಆದರೆ ನೀವೇ ವಿಜಯ ಆಗ್ತೀರಾ. ನಿಮಗೆ ನಿಮ್ಮ ಶತ್ರುಗಳು ಈ ರೀತಿ ಮಾಡಬಹುದು ಅಥವಾ ಮಿತ್ರರು ಈ ರೀತಿ ನಿಮ್ಮ ಬಗ್ಗೆ ಇವತ್ತು ಬೇಜಾರು ಮಾಡ್ಕೊಳ್ಬಹುದು ಅಂತ ಮುಂಚೆನೆ ಗೊತ್ತಾಗ್ತಾ ಇರುತ್ತೆ. ಅತಿಯಾದಂತಹ ಆತ್ಮವಿಶ್ವಾಸ ಬೇಡ. ಕರ್ಕ ರಾಶಿಯವರಿಗೆ ಇಂದು ಸ್ವಲ್ಪ ಕಠಿಣವಾದಂತಹ ದಿವಸ. ನಿಮ್ಮ ಪ್ರಾಫಿಟ್ ಬುಕಿಂಗ್ ಯಾರ್ಯಾರು ಮಾಡಬೇಕಂತ ಇವತ್ತು ಅನ್ಕೊಂಡಿದ್ದೀರಿ, ಒಂದು ದಿನ ತಡೆದ್ರೆ ಒಳ್ಳೆಯದಾಗತ್ತೆ. ಇಂದು ಲಾಸ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸಿಂಹ ರಾಶಿಯವರಿಗೆ ಅಮ್ಮನಿಂದ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಅಥವಾ ಅಮ್ಮನ ಮನಸ್ಸಿಗೆ ಇಂದು ಕಿರಿಕಿರಿ ಆಗೋದಿದೆ. ರಿಯಲ್ ಎಸ್ಟೇಟ್, ಕೋರ್ಟ್ ವ್ಯವಹಾರಗಳಲ್ಲಿ ಇರೋರಿಗೂ ಕೂಡ ಇಂದು ವ್ಯವಹಾರದಲ್ಲಿ ಹೆಚ್ಚೇನು ನಿಮಗೆ ಲಾಭ ಆಗೋದಿಲ್ಲ, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ಪ್ರಶಸ್ತವಾಗಿದೆ. ಮನಸ್ಸಿಗೆ ನೆಮ್ಮದಿ, ಪರಾಕ್ರಮದಿಂದ ಎಲ್ಲ ಕೆಲಸಗಳನ್ನು ನೀವು ಸಾಧಿಸಿಕೊಳ್ತೀರಿ. ತುಲಾ ರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕಡಿಮೆ ಆಯ್ತೇನೋ ಅಂತ ಭಾಸವಾಗುತ್ತೆ. ಸಂಸಾರ ವಿಷಯಗಳಲ್ಲಿ ಮತ್ತು ಮನೆಯ ವಿಚಾರದಲ್ಲಿ ಇಂದು ಹಣಕಾಸಿನ ವಿಚಾರದಲ್ಲೂ ಕೂಡ ಇಂದು ಸ್ವಲ್ಪ ಕಿರಿಕಿರಿ ಆಗೋದಿದೆ. ವೃಶ್ಚಿಕ ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಲ್ಲೇ ಚಂದ್ರ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ. ಹಿಂದಿನ 2 ದಿನಗಳಲ್ಲಿದ್ದಂತಹ ಮನಸ್ಸಿನ ಕಿರಿಕಿರಿ ಇಂದು ಮಾಯವಾಗುತ್ತೆ. ಧನು ರಾಶಿಯವರಿಗೆ ಇದು ಅಷ್ಟೇನು ಪ್ರಶಸ್ತವಾದ ದಿನ ಅಲ್ಲ. ಮನಸ್ಸಿಗೆ ಕ್ಲೇಶ ಇದೆ. ಮುಖ್ಯವಾದಂತಹ ಮಿತ್ರತ್ವ, ಬಂಧುತ್ವಗಳಲ್ಲಿ ಒಡಕು ಉಂಟಾಗುವಂತಹ ಸಾಧ್ಯತೆ ಇದೆ. ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗಬಹುದು. ಮಕರ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಧನ ಪ್ರಾಪ್ತಿ, ಮಿತ್ರರಿಂದ ಸಂತೋಷ ಪ್ರಾಪ್ತಿ ಎಲ್ಲವೂ ಆಗುತ್ತೆ. ಕುಂಭ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಮನೆಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡು ಬರಬೇಡಿ. ಮನೆಯ ಜವಾಬ್ದಾರಿ ಮನೆಯಲ್ಲಿರಲಿ. ಕಾರ್ಯಕ್ಷೇತ್ರವನ್ನು ಮನೆಗೆ ತಂದಾಗ ಸ್ವಲ್ಪ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ. ಮೀನ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಚಂದ್ರ ಬರೋದರಿಂದ ಭಾಗ್ಯೋದಯವಾಗುತ್ತೆ. ದೊಡ್ಡವರ ಮತ್ತು ಭಗವಂತನ ಆಶೀರ್ವಾದ ಇದ್ದರೆ ಮಾತ್ರ ಈ ಭಾಗ್ಯೋದಯವಾಗೋದು. ಆದ್ದರಿಂದ ವಿನಯಪೂರ್ವಕವಾಗಿ ಎಲ್ಲ ಕಾರ್ಯಗಳನ್ನು ನಡೆಸಿಕೊಂಡು ಹೋಗೋದ್ರಿಂದ ಜಯ ಇಂದು ನಿಮ್ಮದಾಗುತ್ತೆ.